ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾವುದಪ್ಪ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದು BComನ ಫೈನಲ್ ಸೆಮಿಸ್ಟರ್ನ BComನ ಸ್ಟೂಡೆಂಟ್ಗಳಿಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದು ನಮಗೆ ಸ್ವಲ್ಪ ನ್ಯೂ ಸಿಲೆಬಸ್ ಅಂತಲೇ ಹೇಳ್ಬೋದು, ಅಥವಾ ನ್ಯೂ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿ ಗೈಸ್, ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಏನೆಲ್ಲ ಇದೆ, ಆ ಸಿಲೆಬಸಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅನ್ನೋದನ್ನು ನೀಟಾಗಿ ತಿಳ್ಕೊಳ್ಳೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಮ್ಯಾನೇಜ್ಮೆಂಟ್ ಅಕೌಂಟ್ನಲ್ಲಿ ಏನೆಲ್ಲ ಕಂಟೆಂಟ್ ಅದನ್ನು ನೀಟಾಗಿ ತಿಳಿಸ್ಕೊಡ್ತೀನಿ. ಇದು ಮೊದಲನೇದಾಗಿ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಇರುವಂತಹ ಸಿಲೆಬಸ್ಸು. ಸೊ ನೆಕ್ಸ್ಟು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಮಾಡ್ಯೂಲ್ ನಂಬರ್ 1ನಲ್ಲಿ ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಂದರೆ ನಾವು ಇಲ್ಲಿವರೆಗೂ ಕಾರ್ಪೊರೇಟ್ ಅಕೌಂಟಿಂಗ್ ಓದೋ, ಕಾಸ್ಟ್ ಅಕೌಂಟಿಂಗ್ ಓದೋ, ಮತ್ತು ಫಿನಾನ್ಷಿಯಲ್ ಅಕೌಂಟಿಂಗ್ ಓದೋ, ಓಕೆನಾ, ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಅಂತ ಓದೋ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಓಕೆ, ಈ ಥರ ಎಲ್ಲ ಓದ್ದು ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಇರೋ ಒಂದು ಸಹ ನಮಗೆ ನ್ಯೂಲಿ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದರಲ್ಲಿ ಇಂಟ್ರಡಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಸೊ ಇಂಟ್ರಡಕ್ಷನ್ಸು, ಕಾನ್ಸೆಪ್ಟು, ಸೊ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸು, ಸಿಗ್ನಿಫಿಕೆನ್ಸು, ಸ್ಕೋಪು, ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್ ನೀಟಾಗಿ ತಿಳ್ಕೊಳ್ಳಿ. ಸೊ ಇದರಲ್ಲೇ ಆಲ್ಮೋಸ್ಟ್ ಸೊ 20 ಮಾರ್ಕ್ಸ್ ಸ್ಕೋರ್ ಆಗುವಂಥ ಫಸ್ಟ್ ಚಾಪ್ಟರಲ್ಲಿ ಸೊ ಥಿಯರಿ ಇರುವಂಥದ್ದು ನೋಡ್ಕೊಳ್ಳಿ. ಸೊ ನೋಡಿ, ಡಿಫರೆನ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್, ಓಕೆನಾ, ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಓಕೆ, ಇವೆರಡಿರುವಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟಲ್ಲಿ ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಬಗ್ಗೆ ನಾವು ಇಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಮಾಡ್ಯೂಲ್ ನಂಬರ್ 2ನಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ನೋಡೋದಾದರೆ, ಸೊ ನೋಡಿ, ಇಂಟ್ರಡಕ್ಷನ್ನಲ್ಲಿ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಲಿಮಿಟೇಷನ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ನೆಕ್ಸ್ಟ್ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ನೆಕ್ಸ್ಟು ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ನಲ್ಲಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಫಿನಾನ್ಷಿಯಲ್ ಆಫ್ ಅನಾಲಿಸಿಸ್, ಟೈಪ್ಸ್ ಆಫ್ ಅನಾಲಿಸಿಸ್, ಟೆಕ್ನಿಕ್ಸ್ ಆಫ್ ಫಿನಾನ್ಷಿಯಲ್ ಅನಾಲಿಸಿಸ್, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆ್ಯಂಡ್ ಟ್ರೆಂಡ್ ಅನಾಲಿಸಿಸ್ ಪ್ರಾಬ್ಲಮ್ಸ್. ಸೊ ಇದರಲ್ಲಿ ಸಹ ಪ್ರಾಬ್ಲಮ್ಸ್ ಇರುವಂಥದ್ದು. ಅಂದರೆ ಇದು ಸಹ 60 ಮಾರ್ಕ್ಸ್ ಅಥವಾ 70 ಮಾರ್ಕ್ಸ್, ಸೊ 70% ಪ್ರಾಕ್ಟಿಕಲ್ಲು, ಇನ್ನು 20-30% ಮಾತ್ರ ನಮಗೆ ಥಿಯರಿ ಬರುವಂಥದ್ದು. ಸೊ ನೋಡಿ, ಸೊ ಇಲ್ಲಿಗೆ ಸೊ ಎರಡಾಯಿತು, ಎರಡು ಚಾಪ್ಟರ್ ಮುಗೀತು. ನೆಕ್ಸ್ಟು 3ನೇ ಚಾಪ್ಟರಲ್ಲಿ ಏನೆಲ್ಲ ಇದೆ, ರೇಷಿಯೋ ಅನಾಲಿಸಿಸು. ಇದೇ ತುಂಬ ಟಫ್ ಆ್ಯಂಡ್ ತುಂಬ ಚಾನ್ಸಸ್ ಅಂದರೆ ತುಂಬ ಸ್ಕೋರ್ ಆಗುವಂಥ ಮಾಡ್ಯೂಲು. ಸೊ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ರೇಷಿಯೋ ಅನಾಲಿಸಿಸ್ ತುಂಬ ಟಫ್ ಇದೆ ಅಂತಲೂ ಸಹ ಹೇಳ್ತಿದ್ದಾರೆ. ನೋಡಿ, ಇಂಟ್ರಡಕ್ಷನ್ನು, ಇದರಲ್ಲಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ರೇಷಿಯೋ ಅನಾಲಿಸಿಸ್, uses and limitations of ratio analysis, classifications of ratios, liquidity ratios, current ratios, liquidity ratios and absolute liquid ratios. Next, solvency ratios, debt equity ratios. Next, proprietary ratio and capital gearing ratio. Next, earning per share and the EPS and returns of capital employed, profitability ratios, gross profit ratio, net profit ratio, operating ratio and operating profit ratio. Next, turnover ratios nalli inventory turnover ratio, debtor turnover ratio, debt collection period, creators turnover ratio, debt payment period assets turnover ratio. Next, earning per share and price earning ratio, problems on ರೇಷಿಯೋ ಅನಾಲಿಸಿಸ್, ಪ್ರಿಪ್ರೇಷನ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ಅಕೌಂಟಿಂಗ್ ರೇಷಿಯೋ. ತುಂಬ ರೇಷಿಯೋಸ್ ಬಂದ್ಬಿಡ್ತಲ್ಲ, ತುಂಬ ಕನ್ಫ್ಯೂಸ್ ಆಗುತ್ತೆ. ನೀಟಾಗಿ ನೋಡಿಕೊಂಡು ನಿಮ್ಮ ಪ್ರೊಫೆಸರ್ ಅಥವಾ ಲೆಕ್ಚರರ್ಸ್ ಏನಂತ ಹೇಳ್ತಾರೆ ಅದ್ರ ಮೇಲೆ ನೀವು ನೀಟಾಗಿ ತಿಳ್ಕೊಬೇಕಾಗುತ್ತೆ. ಸೊ ನೋಡಿ ಗೈಸ್, ನೆಕ್ಸ್ಟ್ ಮಾಡ್ಯೂಲ್ ನಂಬರ್ 4ನಲ್ಲಿ ಕ್ಯಾಶ್ ಫ್ಲೋ ಅನಾಲಿಸಿಸು. ಸೊ ಇದರಲ್ಲಿ ಇಂಟ್ರಡಕ್ಷನ್ನಲ್ಲಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್, ನೆಕ್ಸ್ಟ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಫಂಡ್ ಫ್ಲೋ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಬಗ್ಗೆ ನಮಗೆ ಡಿಫ್ರೆನ್ಸ್ ಇರುವಂಥದ್ದು. ನೆಕ್ಸ್ಟು ಪ್ರಾವಿಷನ್ಸ್ ಆಫ್ IND-AS 7 ಪ್ರೊಸೀಜರ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಸೊ ಇದ್ರ ಮೇಲೆ ಕಾನ್ಸೆಪ್ಟ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಕ್ಯಾಶ್ ಫ್ಲೋ, ಪ್ರಿಪ್ರೇಷನ್ಸ್ ಆಫ್ ಕ್ಯಾಶ್ ಫ್ಲೋ. ನೆಕ್ಸ್ಟು ಸ್ಟೇಟ್ಮೆಂಟ್ ಆ್ಯಸ್ ಪರ್ IND-AS 7 ಅಂದರೆ ಇಂಡೈರೆಕ್ಟ್ ಮೆಥಡ್ ಓನ್ಲಿ ಪ್ರಾಬ್ಲಮ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲೂ ಸಹ ಪ್ರಾಬ್ಲಮ್ಸ್ ಅರೈಸ್ ಆಗುವಂಥದ್ದು. ಸೊ ನೆಕ್ಸ್ಟು ಮಾಡ್ಯೂಲ್ ನಂಬರ್ 5ನಲ್ಲಿ ಮ್ಯಾನೇಜ್ಮೆಂಟ್ ಆಡಿಟ್ ಆ್ಯಂಡ್ ರಿಪೋರ್ಟ್ ಆನ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ. ಸೊ ಇದರಲ್ಲಿ ಇಂಟ್ರಡಕ್ಷನ್, ಮೀನಿಂಗ್, ನೇಚರ್, ಸ್ಕೋಪ್,
ಇಂಪಾರ್ಟೆಂಟ್ ನೀಡ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್ differences between financial audit and management audit. So ಇದರಲ್ಲಿ steps involves in management audit, reports on management, review and governance. ಇದರಲ್ಲಿ introductions, reports of board of directors, management discussions, analysis, annual report on CSR. ಸೊ ಇಷ್ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಬಗ್ಗೆ ಇರುವಂಥದ್ದು. ಸೊ ಇನ್ನೊಂದು ಬಿಟ್ಟೆ, ಸೊ ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಂದರೆ ಇಲ್ಲಿ ನೋಡಿ, ಸೊ ರಿಪೋರ್ಟ್ CSR ಅದರಲ್ಲಿ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟ್ ಅಂತ ಬರುತ್ತೆ, ಕಾರ್ಪೊರೇಟ್ ಗೌರ್ನಮೆಂಟ್ ರಿಪೋರ್ಟ್ ಅಂತ ಬರುತ್ತೆ, ಸೆಕ್ರೆಟಿಕಲ್ ಆಡಿಟ್ ರಿಪೋರ್ಟ್ ಅಂತ ಬರುತ್ತೆ, ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ಇಲ್ಲಿದೆ. ಬೇಕಾದ್ರೆ ನೀವು ಯೂಸ್ ಮಾಡಿಕೊಂಡು ಒಂದ್ಸತಿ ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನಿಮ್ಗೆ ಬೇಕು ಅಂತ ಅಂದರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಮತ್ತು ಈ ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬುಕ್ನ ರೆಫರ್ ಮಾಡಬೇಕು ಅನ್ನೋದನ್ನು ಸಹ ಸಜೆಸ್ಟ್ ಮಾಡಿದ್ದಾರೆ. ಸೊ ನೋಡ್ಕೊಬೋದು, ಸೊ ಸ್ಕ್ರೀನ್ಶಾಟ್ನ ತೊಗೊಂಡು ನಿಮ್ಗೆ ನೋಡ್ಕೊಬೋದು. ಸೊ ಇಷ್ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವೀಡಿಯೋ ಅಂತಲೇ ಹೇಳ್ತಾ, ಇನ್ನು ನೆಕ್ಸ್ಟ್ ಬರ್ತಾ ವೀಡಿಯೋದಲ್ಲಿ ಸ್ಟಡಿ ಮೆಟೀರಿಯಲ್ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್. ಮತ್ತೊಂದು ವೀಡಿಯೋಲಿ ಸಿಗ್ತೀನಿ.